ನಾನು ಕೆರಳಿಗೌಡ, ಕೆಳಗೆರೆ ನಂಜಯ್ಯ ಲಿಂಗೇಗೌಡ ಅಂತ ಇದೇ ಊರಿನ ಒಬ್ಬ ವಾಸಿ. ಏನಿವತ್ತು ಕೆಳಗೆರೆ ಗ್ರಾಮದಲ್ಲಿ ನಮ್ಮೂರಿನಲ್ಲಿ ಪಟ್ಟಣದ ನಮ್ಮ ದೇವರ ಒಂದು ಮಹೋತ್ಸವ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಈ ಉತ್ಸವವನ್ನ ಮಾಡ್ತಾರೆ. ವಿಶೇಷವಾಗಿ ನಮ್ಮೂರಿನ ಮಾಯಮ್ಮನ ಒಕ್ಲವರು ಹಿರೇಗೌಡರು, ನಿಮ್ ತಂದೆ ಮಾಯಿಗೇಗೌಡರು ಎಲ್ಲ ಕುಟುಂಬದ ಇವರು ಹೆಚ್ಚಿನ ಒಂದು ಇದಕ್ಕೆ ಅರ್ಚಕರು. ಇಲ್ಲಿ ವಿಶೇಷ ಏನಂತಂದ್ರೆ ಈ ಶಕ್ತಿ ದೇವತೆ ನಮ್ಮ ಏನು ಕೆಳಗೆರೆ ಪಟ್ಟಣದಮ್ಮನ ಶಕ್ತಿ ದೇವತೆ, ಇದರ ಒಂದು ಭಕ್ತಾದಿಗಳು 4-5 ಜಿಲ್ಲೆಗಳಿಂದ ಬರ್ತಾರೆ. ಈಗ ರಾಮನಗರ ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಈ ಭಾಗ ತುಮಕೂರು, ಈಗ ಸುತ್ತೇಳು ಜಿಲ್ಲೆಗಳಿಂದನೂ ಕೂಡ ಬಹಳ ಒಂದು ಭಕ್ತಿಪೂರ್ವಕವಾಗಿ ಸಾವಿರಾರು ಕುಟುಂಬಗಳು ಪ್ರತಿ ವರ್ಷ ಬಂದು ಇಲ್ಲಿ ಉತ್ಸವದಲ್ಲಿ ಪಾಲ್ಗೊಳ್ತಾರೆ. ಇದು ಒಂದು ವಾರಗಟ್ಟಲೆ ನಡೆಯುವಂತದ್ದು. ಕರಗ ಇರ್ಬೋದು, ಕೊಂಡ ಇರ್ಬೋದು, ಈ ರೀತಿ ಬಹಳ ದೊಡ್ಡ ಮಟ್ಟದ ಉತ್ಸವ ನಡೆಯುವಂತ ಈ ಒಂದು ಶಕ್ತಿ ದೇವತೆ ಕೆಳಗೆರೆ ಪಟ್ಟಣದಮ್ಮನ ಜಾತ್ರೆಯ ಈ ಉತ್ಸವಕ್ಕೆ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಕೆಳಗೆರೆ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾವು ಕೋರ್ತೀವಿ. ಈ ರೀತಿ ಚನ್ನಪಟ್ಟಣ ತಾಲೂಕಿನಲ್ಲಿ ಅನೇಕ ಒಂದು ಶಕ್ತಿ ದೇವತೆಗಳ ಜೊತೆಯಲ್ಲಿ ಕೆಳಗೆರೆ ಪಟ್ಟಣದಮ್ಮ ಸಹ ಬಹಳ ಹೆಚ್ಚಿನ ಒಂದು ಭಕ್ತಾದಿಗಳನ್ನ ಒಳಗೊಂಡಂತಹ ಒಂದು ಶಕ್ತಿ ದೇವತೆ. ಪ್ರತಿ ವರ್ಷ ಒಂದು ನಾವು ಕಂಡಂಗೆ ಒಂದು 2-3 ತಲೆಮಾರುಗಳಿಂದಲೂ ಕೂಡ ಈ ಒಂದು ಪಟ್ಟಣದಮ್ಮನ ಜಾತ್ರೆ ಉತ್ಸವಗಳು ನಡೀತಾ ಇದೆ. ಇತ್ತೀಚಿನ ದಿನಮಾನದಲ್ಲಿ ಇದನ್ನ ಜೀರ್ಣೋದ್ಧಾರ ಮಾಡಿ ಬಹಳ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಬಂದಿರತಕ್ಕಂತ ಏನು ಮಾಯಮ್ಮ ಕುಲದ ಎಲ್ಲ ನಮ್ಮ ಹಿರಿಯರಿಗೆ, ನಮ್ಮ ಸ್ನೇಹಿತರಿಗೆ, ನಾವೆಲ್ಲ ಇಡೀ ಊರಿನ ಜನ ಸೇರಿ ಜೊತೆಲಿ ನಿಂತ್ಕೊಂಡು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲೂ ನಾವು ಪಾಲ್ಗೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಗೆ ಹೆಮ್ಮೆ ಇದೆ. ತಾಯಿ ಪಟ್ಟಣದಮ್ಮ ಊರಿನ ಜನತೆಗೆ, ಭಕ್ತಾದಿಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಹರಸ್ಲಿ ಅಂತ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ನಾನಿಲ್ಲೇ ಒಂದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿದ್ದೀನಿ. ಈ ದೇವಾಲಯ ಕೆಳಗೆರೆ ಪಟ್ಟಣದಮ್ಮನ ದೇವಸ್ಥಾನ ತುಂಬಾ ಪುರಾತನವಾದ ದೇವಸ್ಥಾನ. ಇದರ ಇತಿಹಾಸ ಸುಮಾರು 500-600 ವರ್ಷಗಳ ಹಿಂದೆ ಒಂದು ಮಂಟಪದಂತ ದೇವಸ್ಥಾನ, ಕಲ್ಮಂಟಪ ಇತ್ತು. ಈಗ 4 ವರ್ಷದ ಹಿಂದೆಗಡೆ ಜೀರ್ಣೋದ್ಧಾರ ಆಯಿತು ದೇವಸ್ಥಾನ. ತುಂಬಾ ಪ್ರಸಿದ್ಧಿಯಾಗಿರೋ ದೇವಸ್ಥಾನ ಇದು. ನಮ್ಮೂರಿಗೆ ಮಾತ್ರ ಅಲ್ಲದೆ ಈ ಅಮ್ಮನ ಕುಲಬಾಂಧವರು ಕರ್ನಾಟಕದ ಉದ್ದಗಲಕ್ಕೂ ಇದ್ದಾರೆ. ಪ್ರತಿ ಮಂಗಳವಾರ, ಶುಕ್ರವಾರ ಇಲ್ಲಿ ವಿಜೃಂಭಣೆಯಿಂದ ಪೂಜೆ ನಡೆಯುತ್ತೆ. ಎಲ್ಲರೂ ಅಲ್ಲಿಂದ ಬಂದು ತಮ್ಮ ಮನೆ ದೇವರಿಗೆ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ವಾರ್ಷಿಕೋತ್ಸವ ನಡೀತಾ ಇದೆ ದೇವಸ್ಥಾನದಲ್ಲಿ. ಅಮ್ಮ ತುಂಬಾ ಶಕ್ತಿಯಾಗಿದ್ದಾಳೆ. ಸೊ ಒಪ್ಕೊಂತು ಅಂತ ಅಂದ್ರೆ ಆ ಮಾತು ಸುಳ್ಳಾಗೋ ಮಾತೇ ಇಲ್ಲ. ಹಂಗಾಗಿ ಅದರಲ್ಲೂ ಮುಖ್ಯವಾಗಿ ಕಂಕಣ ಭಾಗ್ಯಕ್ಕೆ, ಯಾವ್ದಾದ್ರು ದುಷ್ಟಶಕ್ತಿ ನಿವಾರಣೆಗೆ ಅಮ್ಮ ತುಂಬಾ ಹೆಸರು ಮಾಡಿದ್ದಾಳೆ. ಅವ್ರು ಬಂದು ಪ್ರೇರಣೆಯಾಗಿ ಅವ್ರ ಹತ್ರ ಪ್ರಸಾದ ತಗೊಂಡೋಯ್ತು ಅಂತ ಅಂದ್ರೆ ಅವ್ರು ಹಾಗೆ ಮಾಡಿದ ಕೆಲಸ ಎಲ್ಲ ಸರಿ ಆಗತ್ತೆ ಅನ್ನೋ ನಂಬಿಕೆ ಇದೆ. ಈ ಊರಲ್ಲೂ ಅಷ್ಟೇ ಊರಿನ ಗ್ರಾಮ ದೇವತೆ ಮೊದಲಂತ ನಮ್ಮ ತಾತಂದ್ರೆಲ್ಲ ಹೇಳ್ತಿದ್ದ ಕಾಲದಲ್ಲಿ ಊರಲ್ಲಿ ಏನಾದ್ರು ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿ ಬಂದು ಪ್ರೇರಣೆ ತಗೊಂಡೆ ಊರಲ್ಲಿ ಏನೇ ಕಾರ್ಯಕ್ರಮ ಮಾಡ್ತಿದ್ದು. ಹಾಗಾಗಿ ಊರಿನ ಎಲ್ಲಾ ಕಾರ್ಯಕ್ರಮಕ್ಕೂ ಇವಳು ಪ್ರೇರಣೆಯಾಗಿ ನಿಂತಿದ್ದಾಳೆ.